ಬೆಂಗಳೂರಿನಲ್ಲಿ ರೇವ್ ಪಾರ್ಟಿ ಅಡ್ಡೆಯ ಮೇಲೆ ದಾಳಿಯಾಗಿದೆ. ದೇವಗಿರೆ ಕ್ರಾಸ್ ಬಳಿ ಆಗಿರುವಂತಹ ರೇವ್ ಪಾರ್ಟಿ ಅಡ್ಡೆ ಮೇಲೆ ದಾಳಿ. ಖಾಸಗಿ ರೆಸಾರ್ಟ್ ಒಂದರಲ್ಲಿ ನಡೆಯುತ್ತಿದ್ದಂತಹ ರೇವ್ ಪಾರ್ಟಿ ಇದು. ದೇವಿಗೆರೆ ಬಳಿಯ ರೆಸಾರ್ಟ್, ಇಲ್ಲಿ ರೇವ್ ಪಾರ್ಟಿ ನಡೀತಿತ್ತು. ಖಚಿತ ಮಾಹಿತಿಯ ಮೇರೆಗೆ ದಾಳಿಯನ್ನ ಮಾಡಲಾಗಿದೆ. ಬೆಂಗಳೂರು ದಕ್ಷಿಣ ಎಸ್ಪಿ ಶ್ರೀನಿವಾಸ್ ಗೌಡ ಅವರ ನೇತೃತ್ವದಲ್ಲಿ ದಾಳಿ ಮಾಡಲಾಗಿದೆ. ದಾಳಿಯ ವೇಳೆ 35 ಮಂದಿ ಯುವತಿಯರೂ ಸೇರಿದಂತೆ 115 ಮಂದಿಯನ್ನು ವಶಕ್ಕೆ ಪಡೆಯಲಾಗಿದೆ. 115 ಮಂದಿಗೂ ಕೂಡ ರಾಮನಗರ ಜಿಲ್ಲಾಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್ ನಡೆಯುತ್ತೆ. ಕಗ್ಗಲೀಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಪ್ರಕರಣ ಇದು. ದೇವಿಗೆರೆ ಕ್ರಾಸ್ ಬಳಿ ರೇವ್ ಪಾರ್ಟಿ ನಡೀತಾ ಇತ್ತು. ಆ ಅಡ್ಡೆ ಮೇಲೆ ಪೊಲೀಸರು ದಾಳಿಯನ್ನು ಮಾಡಿದ್ದಾರೆ. ಬೆಂಗಳೂರು ದಕ್ಷಿಣ ಎಸ್ಪಿ ಶ್ರೀನಿವಾಸ್ ಗೌಡ ಅವರ ನೇತೃತ್ವದಲ್ಲಿ ಆಗಿರುವಂತಹ ದಾಳಿ ಗಮನಿಸ್ತಾ ಇದ್ದೀರಿ. ದಾಳಿಯ ದೃಶ್ಯಗಳನ್ನ ಸುಮಾರು 35 ಯುವತಿಯರು ಸೇರಿದಂತೆ ಒಟ್ಟು 115 ಮಂದಿ ಪೊಲೀಸರ ವಶಕ್ಕೆ. ಅವರೆಲ್ಲರಿಗೂ ಕೂಡ ಮೆಡಿಕಲ್ ಚೆಕಪ್ ಮಾಡಲಾಗುತ್ತೆ. ಏನಾದರೂ ರೇವ್ ಪಾರ್ಟಿಯ ಸಂದರ್ಭದಲ್ಲಿ ಮಾದಕ ವಸ್ತುವನ್ನ ಸೇವಿಸಿದ್ರಾ ಅನ್ನೋದ್ರ ಬಗ್ಗೆ ಪರೀಕ್ಷೆಗೆ ಒಳಪಡಿಸುತ್ತಾರೆ. ನಮ್ಮ ಪ್ರತಿನಿಧಿ ಪ್ರಶಾಂತ್ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ. ಪ್ರಶಾಂತ್, ಪೊಲೀಸರಿಗೆ ಹೇಗೆ ಖಚಿತ ಮಾಹಿತಿ ಸಿಕ್ತು ಅಂತ ಹೇಳಿ, ಎಷ್ಟು ದಿನಗಳಿಂದ ಈ ರೀತಿಯಾಗಿ ಕಣ್ಣಮುಚ್ಚಾಲೆ ಆಟ ನಡೀತಾ ಇತ್ತು ಇಲ್ಲಿ? ಶ್ರೀ ಬೆಂಗಳೂರು ಹೊರವಲಯದ ದೇವಿಗೆರೆ ಕ್ರಾಸ್ ಅಂತ ಇದೆ. ಅಲ್ಲಿ ಒಂದು ಖಾಸಗಿ ಹೋಮ್ ಸ್ಟೇ ಅಲ್ಲಿ ಈ ಒಂದು ರೇವ್ ಪಾರ್ಟಿ ನಡೆಸ್ತಾ ಇರುವ ಬಗ್ಗೆ ಖಚಿತ ಮಾಹಿತಿ ಮೇರೆಗೆ ಬೆಂಗಳೂರು ದಕ್ಷಿಣ ಎಸ್ಪಿ ಶ್ರೀನಿವಾಸ್ ಗೌಡ ನೇತೃತ್ವದಲ್ಲಿ ತಡರಾತ್ರಿ ದಾಳಿಯನ್ನ ಮಾಡಿರುವಂತದ್ದು. ದಾಳಿ ಸಂದರ್ಭದಲ್ಲಿ ಈಗ 115ಕ್ಕೂ ಹೆಚ್ಚು ಜನರನ್ನ ಅಂದ್ರೆ ಯುವಕ ಯುವತಿಯರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಅದರಲ್ಲಿ 35ಕ್ಕೂ ಹೆಚ್ಚು ಯುವತಿಯರು ಕೂಡ ಪಾಲ್ಗೊಂಡಿದ್ರು ಅನ್ನುವಂಥದ್ದು ತಿಳಿದು ಬಂದಿದೆ. ಬಹಳ ಪ್ರಮುಖವಾಗಿ ಒಂದು ಆಪ್ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಸುಮಾರು 400ಕ್ಕೂ ಹೆಚ್ಚು ಜನರು ಕೂಡ ಈ ಒಂದು ಪಾರ್ಟಿಯಲ್ಲಿ ಪಾಲ್ಗೊಂಡಿದ್ರು. ಆದ್ರೆ ಕೆಲವಷ್ಟು ಜನ 11 ಗಂಟೆ ವೇಳೆಗೆ ಕೂಡ ಸೇರಿದ್ರು. ಆ ನಂತರದಲ್ಲಿ 3 ಗಂಟೆವರೆಗೂ ಕೂಡ ಈ ಒಂದು ಪಾರ್ಟಿ ನಡೀತಾ ಇತ್ತು. ಸಾಕಷ್ಟು ಅಂದ್ರೆ ಹೋಮ್ ಸ್ಟೇ ಅವರು ಯಾವುದೇ ರೀತಿಯ ಪೊಲೀಸರಿಂದ ಅನುಮತಿಯನ್ನ ಪಡೆದೆ ಈ ಒಂದು ಪಾರ್ಟಿಯನ್ನ ಮಾಡ್ತಾ ಇದ್ರು. ಹೀಗಾಗಿ ಖುದ್ದು ಎಸ್ಪಿ ಅವರಿಗೆ ಈ ಒಂದು ಮಾಹಿತಿ ಬಂದಂತಹ ಹಿನ್ನೆಲೆಯಲ್ಲಿ ಮಧ್ಯರಾತ್ರಿ ದಾಳಿಯನ್ನ ಮಾಡಿರುವಂತದ್ದು. ದಾಳಿ ಮಾಡುವಂತಹ ಸಂದರ್ಭದಲ್ಲಿ 115ಕ್ಕೂ ಹೆಚ್ಚು ಜನರನ್ನ ಈಗ ವಶಕ್ಕೆ ಪಡ್ಕೊಂಡ್ಬಂದು ರಾಮನಗರದ ಜಿಲ್ಲಾಸ್ಪತ್ರೆ ಎಲ್ಲರೂ ಕೂಡ ಮೆಡಿಕಲ್ ಟೆಸ್ಟ್ ಕೂಡ ನಡೆಸ್ತಾ ಆಗ್ತದೆ. ಬಹಳ ಪ್ರಮುಖವಾಗಿ ಮದ್ಯ ಸೇವನೆ ಮಾಡಿದ್ದಾರೆ. ಮದ್ಯ ಸೇವನೆಯ ಜೊತೆಗೆ ಕೆಲವೊಂದಿಷ್ಟು ಮಾದಕ ವಸ್ತುಗಳನ್ನು ಕೂಡ ಬಳಕೆ ಮಾಡಿದ್ದಾರೆ ಅನ್ನುವಂತಹ ಆರೋಪ ಹಿನ್ನೆಲೆಯಲ್ಲಿ ಎಲ್ಲರನ್ನೂ ಕೂಡ ಈಗ ಮೆಡಿಕಲ್ ಟೆಸ್ಟ್ ಕೂಡ ನಡೆಸ್ತಾ ಇದ್ದಾರೆ. ಹೆಚ್ಚಿನ ತನಿಖೆಯನ್ನು ಕೂಡ ಈಗ ಪೊಲೀಸರು ನಡೆಸ್ತಾ ಇರುವಂತ. ಪ್ರಮುಖವಾಗಿ ಯಾವುದೇ ರೀತಿಯ ಮಾಹಿತಿಯನ್ನ ನೀಡದೆ, ಯಾವುದೇ ರೀತಿಯ ಪರ್ಮಿಷನ್ ಅನ್ನ ಪಡ್ಕೊಳ್ಳೆ ಈ ರೀತಿ ರೇವ್ ಪಾರ್ಟಿಯನ್ನ ಮಾಡ್ತಾ ಇರುವಂತದ್ದು. ಜೊತೆಗೆ ಕೆಲವೊಂದಿಷ್ಟು ಮಾದಕ ವಸ್ತುಗಳನ್ನ ಬಳಕೆ ಮಾಡಿದಾರಂತ ಹಿನ್ನೆಲೆಯಲ್ಲಿ ಪೊಲೀಸರು ರೇಡ್ ಮಾಡಿ ಹೆಚ್ಚಿನ ತನಿಖೆಯನ್ನು ಕೂಡ ಮುಂದುವರೆಸಿರುವಂತದ್ದು. ಮಧುಶ್ರೀ, ಓಕೆ, ಧನ್ಯವಾದ ತಮ್ಮ ಮಾಹಿತಿಗಾಗಿ ಪ್ರಶಾಂತ್.